ಹಾಯ್ ಯೂಟ್ಯೂಬ್ ವೀಕ್ಷಕರೇ, ಮನೋಜಂ ಪ್ರಾಪರ್ಟಿ ಕಡೆಯಿಂದ ಚಂದ್ರು ಮಾಡುವ ನಮಸ್ಕಾರಗಳು. ಇವತ್ತು ನಾವು ಸರ್ ವಿಶೇಷ ಬಿ ಡಿ ಎಸ್ ಸೈಟ್ನಲ್ಲಿ ಕಟ್ಟಿರೋ ಒಂದು ಡೂಪ್ಲೆಕ್ಸ್ ಹೌಸ್ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ 20/30 ಸೌತ್ ಫೇಸಿಂಗ್ ಸೈಟ್ನಲ್ಲಿ ಕಟ್ಟಿರೋವಂಥದ್ದು. ಮನೆ ಮುಂದೆ ನಿಮಗೆ 30 ಫೀಟ್ ವೈಟ್ ಟಾರ್ ರೋಡ್ ಇದೆ. ಬನ್ನಿ ಈಗ ಬಿಲ್ಡಿಂಗ್ ಹೇಗಿದೆ ಅಂತ ನೋಡೋಣ. ಗ್ರೌಂಡ್ ಫ್ಲೋರ್ನ ಫ್ರಂಟ್ ವಾಲ್ ಬಂದು ನಿಮಗೆ ಟೈಲ್ನಲ್ಲಿ ಕ್ಲಾಡಿಂಗ್ ಮಾಡಿರುವಂಥದ್ದು. ಫಸ್ಟ್ ಫ್ಲೋರ್ನಲ್ಲಿ ನ್ಯಾಚುರಲ್ ಸ್ಟೋನ್ನ ಕ್ಲಾಡಿಂಗ್ ಮಾಡಿದ್ದಾರೆ. ಸೆಕೆಂಡ್ ಮತ್ತು ಥರ್ಡ್ನಲ್ಲಿ ಟೆಕ್ಸ್ಚರ್ ಪೇಂಟ್ನಲ್ಲಿ ಎಲಿವೇಷನ್ ಡಿಸೈನ್ ಮಾಡಿರುವಂಥದ್ದು. ಇಲ್ಲಿ ಗ್ರೌಂಡ್ ಫ್ಲೋರ್ನ ಪಾರ್ಕಿಂಗ್ ಗೇಟ್ ಬಂದು ನಿಮಗೆ ಫುಲ್ ಸೈಜ್ ಗೇಟ್ ಬರುತ್ತೆ. 8 ಫೀಟ್ 8 ಗೇಟ್ ಕೊಟ್ಟಿರೋಂಥದ್ದು, ಹಾಗೆ 1 ಫೀಟ್ ಗ್ರಿಲ್ ಮಾಡಿರೋಂಥದ್ದು. MS ಟ್ಯೂಬ್ಸ್ ಹಾಗೆ MS ಶೀಟ್ ಮತ್ತು HPL ಫಂಡರ್ ಮ್ಯಾಕ್ ಶೀಟ್ ಯೂಸ್ ಮಾಡಿರುವಂಥ ಗೇಟ್ ಸಿಗುತ್ತೆ. ಓಪನ್ ಟೈಪ್ಸ್ ಗೇಟ್ ಸಿಗುವಂಥದ್ದು. ಗ್ರೌಂಡ್ ಫ್ಲೋರ್ನಲ್ಲಿ ಪೂರ್ತಿ ನಿಮಗೆ ಪಾರ್ಕಿಂಗ್ ಏರಿಯಾ ಕೊಟ್ಟಿರುವಂಥದ್ದು. ಇಲ್ಲಿ ಪಾರ್ಕಿಂಗ್ನ ಫ್ಲೋರಿಂಗ್ ಬಂದು ನಿಮಗೆ 15/15 ಡಿಜಿಟಲ್ ಆಂಟಿ ಸ್ಕಿಡ್ ಟೈಲ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಬಂದು ಕಾವೇರಿ ವಾಟರ್ ಮೀಟರ್ ಇನ್ಸ್ಟಾಲ್ ಮಾಡಿರುವಂಥದ್ದು ನೋಡ್ಬೋದು. ಮೀಟರ್ ಕನೆಕ್ಷನ್ ಕೂಡ ತಗೊಂಡಾಗಿದೆ ಆಗಲೇ. ಎಲೆಕ್ಟ್ರಿಕ್ ಮೀಟರ್ ಬೋರ್ಡ್ ಬಂದು ಇಲ್ಲಿ ಬರುತ್ತೆ. ಎಲೆಕ್ಟ್ರಿಕ್ ಮೀಟರ್ ಕೂಡ ತಗೊಂಡಿರುವಂಥದ್ದು. ಸಂಪ್ ಹಾಗೆ ಬೋರ್ವೆಲ್ ಬಂದು ಇಲ್ಲಿ ಬರುವಂಥದ್ದು. ಇಲ್ಲಿ ಬೋರ್ವೆಲ್ ಬರುತ್ತೆ, ಇಲ್ಲಿ ಸಂಪ್ ಬರುವಂಥದ್ದು. ಇಲ್ಲೊಂದು ಕಾಮನ್ ವಾಶ್ರೂಮ್ ಕೊಟ್ಟಿದ್ದಾರೆ. ಗ್ಯಾಸ್ ಸಿಲಿಂಡರ್ಸ್ ಇಡೋದಕ್ಕೆ ಇಲ್ಲಿ ಪ್ರಾವಿಷನ್ ಮಾಡಿರುವಂಥದ್ದು. ಸ್ಟೇರ್ ಕೇಸ್ ಕೆಳಗಡೆ ಅದು ಕೂಡ ನಿಮಗೆ ಗ್ರಿಲ್ನಲ್ಲಿ ಕವರ್ ಮಾಡಿದ್ದಾರೆ. ಹಾಗೆ ವಾಲ್ನಲ್ಲಿ ಕೂಡ ನಿಮಗೆ 2 ಫೀಟ್ 8 ಟೈಲ್ ಕ್ಲಾಡಿಂಗ್ ಮಾಡಿ ಅದ್ರ ಮೇಲೆ 1 ಫೀಟ್ ಟೆಕ್ಸ್ಚರ್ಡ್ ಪೇಂಟ್ ಮಾಡಿರುವಂಥದ್ದು. ಇಲ್ಲಿ ಬಂದು ನಿಮಗೆ ಫ್ರಂಟ್ ಎಲಿವೇಶನ್ ಒಂದು CNC ಕಟಿಂಗ್ ಶೀಟ್ ಯೂಸ್ ಮಾಡಿದ್ದಾರೆ. MS CNC ಕಟಿಂಗ್ ಶೀಟ್. ಎಕ್ಸ್ಟೀರಿಯರ್ ಸ್ಟೇರ್ಸ್ ಬಂದು ನಿಮಗೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸ್ಟೇರ್ ಕೇಸ್ ನಲ್ಲಿ ಬಂದು ಪಾಲಿಶ್ಡ್ ಗ್ರನೈಟ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ ಬಂದು SS ಟ್ಯೂಬ್ಸ್ ಯೂಸ್ ಮಾಡಿರುವಂಥದ್ದು. ಸ್ಟೇರ್ ಕೇಸ್ ವಾಲ್ ಪೂರ್ತಿ ನಿಮಗೆ ಫಸ್ಟ್ ಫ್ಲೋರ್ ಮೇನ್ ಡೋರ್ ವಾಲ್ ವರ್ಗೂ ಪೂರ್ತಿ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು ನೋಡ್ಬೋದು. ಪೆಟ್ರಿಫೈಡ್ ಮಾರ್ಬಲ್ ಫಿನಿಶಿಂಗ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಇಲ್ಲೊಂದು ಡಿಸೈನರ್ ಲೈಟ್ ಕೂಡ ಹಾಕಿರುವಂಥದ್ದು. ವಾಲ್ ಪೂರ್ತಿ ಕ್ಲಾಡಿಂಗ್ ಮಾಡಿರುವಂಥದ್ದು. ಇಲ್ಲಿ ಮೇನ್ ಡೋರ್ ಬಂದು ನಿಮಗೆ ಟೀಕುಡ್ ನಲ್ಲಿ ಮಾಡಿರುವಂಥದ್ದು. ಮೇನ್ ಡೋರ್ ಆಗಿ ವಾಸ್ಕಲ್ ಬಂದು ಬರ್ಮಾ ಟೀಕ್ ಯೂಸ್ ಮಾಡಿರುವಂಥ ಮೇನ್ ಡೋರ್ ಆಗಿ ವಾಸ್ಕಲ್ ಸಿಗುತ್ತೆ. ಸಿಂಪಲ್ ಕಾರ್ವಿಂಗ್ ಡಿಸೈನ್ ನಲ್ಲಿ ಮೇನ್ ಡೋರ್ ಮಾಡಿರುವಂಥದ್ದು ನೋಡ್ಬೋದು ನೀವು. ಇಲ್ಲಿ ನಾವು ಒಳಗೆ ಎಂಟ್ರಿ ಆದ್ರೆ ಮೊದಲು ನಮಗೆ ಲಿವಿಂಗ್ ಏರಿಯಾ ಸಿಗುತ್ತೆ. ಲಿವಿಂಗ್ ನಲ್ಲಿ ಒಂದು 3 ಟ್ರ್ಯಾಕ್ ಸ್ಲೈಡಿಂಗ್ UPVC ವಿಂಡೋ ಯೂಸ್ ಮಾಡಿದ್ದಾರೆ. ವಿಟಿಯರ್ ನಲ್ಲಿ ಆಚ್ ಮಾಡಿರುವಂಥದ್ದು ನೋಡ್ಬೋದು ನೀವು. ಕರ್ಟನ್ಗೆ ನಿಮಗೆ ಬಾಕ್ಸ್ ಮಾಡಿದ್ದಾರೆ. ಇಲ್ಲಿ ಕಾರ್ನರ್ ಅಲ್ಲಿ ಶೋ ಪೀಸಸ್ ಇಡೋದಕ್ಕೆ ಪ್ರಾವಿಷನ್ ಮಾಡಿರುವಂಥದ್ದು ವುಡ್ ವರ್ಕ್ ನಲ್ಲಿ. ಇಲ್ಲಿ ಬಂದು TV ಕ್ಯಾಬಿನೆಟ್ ಬರುತ್ತೆ. TV ಕ್ಯಾಬಿನೆಟ್ ಅಲ್ಲಿ ಬಂದು ಟೀಕುಡ್ ಹಾಗೆ ಲ್ಯಾಮಿನೇಟ್ ಯೂಸ್ ಮಾಡಿರುವಂಥ TV ಕ್ಯಾಬಿನೆಟ್ ಸಿಗುತ್ತೆ. ಸೀಲಿಂಗ್ ಅಲ್ಲಿ ಪೂರ್ತಿ ನಿಮಗೆ ವಿನಿಯರ್ ಇಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ ನೋಡ್ಬೋದು ನೀವು. ಪಾಲಿಶ್ಡ್ ವಿನಿಯರ್ ಇದು. ಟೀಕುಡ್ ಫಿನಿಶ್ ಪಾಲಿಶ್ಡ್ ವಿನಿಯರ್ ಯೂಸ್ ಮಾಡಿ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ದೇವ್ರ ಮೇಲೆ ಕರೆಕ್ಟಾಗಿ ನಿಮಗೆ ಪೂಜಾ ರೂಮ್ ಸಿಗುತ್ತೆ. ಪೂಜಾ ರೂಮ್ ವಾಸ್ಕಲ್ ಡೋರ್ ಆಗಿ ಆರ್ಚ್ ಬಂದು ಟೀಕುಡ್ ನಲ್ಲಿ ಮಾಡಿರುವಂಥದ್ದು. ಆಮೇಲೆ ಸೀಲಿಂಗ್ ಕೂಡ ನಿಮಗೆ ವುಡ್ ನಲ್ಲೇ ಮಾಡಿರುವಂಥದ್ದು ನೋಡ್ಬೋದು. ಆರ್ಚ್ ಟೈಪ್ ಮಾಡಿದ್ದಾರೆ. ಪೂಜಾ ರೂಮ್ ಫ್ಲೋರಿಂಗ್ ನಲ್ಲಿ ಬಂದು ನಿಮಗೆ ಸೇಮ್ ಲಿವಿಂಗ್ ಅಲ್ಲಿ ಯೂಸ್ ಮಾಡಿರುವಂತ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸ್ಲ್ಯಾಬ್ ನಲ್ಲಿ ಬಂದು ಗ್ರಾನೈಟ್ ಯೂಸ್ ಮಾಡಿರುವಂತ ಸ್ಲ್ಯಾಬ್ ಕೆಳಗಡೆ ನಿಮಗೆ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ವಾಲ್ ಪೂರ್ತಿ ನಿಮಗೆ ವುಡ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಲ್ಯಾಮಿನೇಟ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಈ ಕಡೆ 2 ವಾಲ್ಗಳು ನಿಮಗೆ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಸೀಲಿಂಗ್ ಅಲ್ಲಿ ನೋಡ್ಬೋದು ವುಡ್ ವರ್ಕ್ ನಲ್ಲಿ ಸೀಲಿಂಗ್ ಮಾಡಿರುವಂಥದ್ದು. ಇಲ್ಲಿ ಬ್ಯಾಕ್ ಲೈಟಿಂಗ್ ಮಾಡಿದ್ದಾರೆ. CNC ಕಟಿಂಗ್ ಶೀಟ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಪೂರ್ತಿ ಮನೆಯ ಫ್ಲೋರಿಂಗ್ ಬಂದು ಪಾಲಿಶ್ಡ್ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ನೋಡ್ಬೋದು ಬಂದು ಕ್ಲಾಕ್ ಕೊಟ್ಟಿದ್ದಾರೆ. ಹ್ಯಾಂಗಿಂಗ್ ಕ್ಲಾಕ್ ಕೊಟ್ಟಿರುವಂಥದ್ದು. ಈ ಕಡೆ ನಿಮಗೆ ಕೀ ಹಾಕೋದಕ್ಕೆ ಸ್ಟ್ಯಾಂಡ್ ಮಾಡಿರುವಂಥದ್ದು ನೋಡ್ಬೋದು. ಕೀಸ್ ಹ್ಯಾಂಗ್ ಮಾಡೋದಕ್ಕೆ. ಮೇನ್ ಡೋರ್ ಒಳಗಡೆ ಕೂಡ ನಿಮಗೆ ಆರ್ಚ್ ಟೈಪ್ ಮಾಡಿರುವಂಥದ್ದು. ಇನ್ನು ಇಲ್ಲಿ ಒಳಗೆ ಎಂಟ್ರಿ ಆದರೆ ನಮಗೆ ಇಲ್ಲೂ ಕೂಡ ಆರ್ಚ್ ಮಾಡಿದ್ದಾರೆ. ವಿನಿಯರ್ನಿಂದ ಆರ್ಚ್ ಮಾಡಿರುವಂಥದ್ದು. ಇದ್ರ ಒಳಗಡೆ ಎಂಟ್ರಿ ಆದರೆ ನಮಗೆ ಓಪನ್ ಕಿಚನ್ ಏರಿಯಾ ಬರುತ್ತೆ. ಕಿಚನ್ ಏರಿಯಾ ಬಾಟಮ್ ಕ್ಯಾಬಿನೆಟ್ಸ್ ಅಲ್ಲಿ ನಿಮಗೆ 5 ಟ್ಯಾಂಡಮ್ ಬಾಕ್ಸ್ ಸಿಗುತ್ತೆ. ಒಂದು ಬಾಟಲ್ ಪುಲ್ ಔಟ್ ಕೊಟ್ಟಿದ್ದಾರೆ. ಲ್ಯಾಮಿನೇಟ್ ಹಾಗೆ ಟೀಕುಡ್ ಬೀಡಿಂಗ್ ಯೂಸ್ ಮಾಡಿರುವಂಥದ್ದು ಡೋರ್ಸ್ ನಲ್ಲಿ. ಸ್ಲ್ಯಾಬ್ ನಲ್ಲಿ ಬಂದು 20 mm ಗ್ರಾನೈಟ್ ಸ್ಲ್ಯಾಬ್ ಯೂಸ್ ಮಾಡಿದ್ದಾರೆ. 2 ಫೀಟ್ ಕ್ವಾಡ್ಸ್ ಸಿಂಕ್ ಯೂಸ್ ಮಾಡಿರುವಂಥದ್ದು.
ವಾಲ್ನಲ್ಲಿ ಪೂರ್ತಿ ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿ ಟಾಪ್ ಕ್ಯಾಬಿನೆಟ್ಸ್ ಅಲ್ಲಿ ಸ್ಟೋರೇಜ್ ಸ್ಪೇಸ್ ಕೊಟ್ಟಿರುವಂಥದ್ದು ಇಲ್ಲಿ ನೋಡ್ಬೋದು. ಕೆಳಗಡೆ ಚಿಕ್ಕದಾದಂಥ ಸ್ಪೇಸ್ ಕೊಟ್ಟಿದ್ದಾರೆ, ಚಿಕ್ಕದು ಬಾಕ್ಸಸ್ ಇಡೋದಕ್ಕೆ. ಅದ್ರ ಮೇಲೆ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಇಲ್ಲಿ ಸೆಂಟರ್ನಲ್ಲಿ ಚಿಮ್ನಿ ಕೊಟ್ಟಿದ್ದಾರೆ, ಫೇಬರ್ ಬ್ರ್ಯಾಂಡ್ನ ಚಿಮ್ನಿ ಹಾಕಿರುವಂಥದ್ದು. ಗ್ಯಾಸ್ ಕನೆಕ್ಷನ್ ಇಲ್ಲಿ ಪ್ರೊವಿಷನ್ ಮಾಡಿರುವಂಥದ್ದು. ಸಿಲಿಂಡರ್ಸ್ ಕೆಳಗಡೆ ಬರುತ್ತೆ. ಹಾಗೆ 3 ಟ್ರ್ಯಾಕ್ ಸ್ಲೈಡಿಂಗ್ UPVC ವಿಂಡೋ ಬರುತ್ತೆ. ಅದ್ರ ಮೇಲೆ ನಿಮಗೆ ಲಾಫ್ಟ್ ಬರುವಂಥದ್ದು. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ ನೀವು ಇಲ್ಲೂ ಕೂಡ ವುಡ್ ನಲ್ಲಿ ಫಾಲ್ ಸೀಲಿಂಗ್ ಮಾಡಿ ಡಿಸೈನರ್ ಲೈಟ್ ಹಾಕಿರುವಂಥದ್ದು. ಈ ಕಡೆ ಕೂಡ ಆರ್ಚ್ ಕೊಟ್ಟಿದ್ದಾರೆ ಡೈನಿಂಗ್ಗೆ ಎಂಟ್ರಿ ಆಗೋದಕ್ಕೆ. ಈ ಆರ್ಚ್ ನಲ್ಲಿ ಒಳಗಡೆ ಎಂಟ್ರಿ ಆದ್ರೆ ನಾವು ಇಲ್ಲಿ ಮಿರರ್ ಕೊಟ್ಟಿರುವಂಥದ್ದು ನೋಡ್ಬೋದು. ದೊಡ್ಡದಾದಂಥ ಮಿರರ್ ಸಿಗುತ್ತೆ. ಈ ಕಡೆ 3 ಟ್ರ್ಯಾಕ್ ಸ್ಲೈಡಿಂಗ್ ವಿಂಡೋ ಸಿಗುತ್ತೆ. ಅದರ ಪಕ್ಕದಲ್ಲಿ ಬಾಲ್ಕನಿ ಡೋರ್ ಸಿಗುವಂಥದ್ದು. ಸೀಲಿಂಗ್ ನಲ್ಲಿ ವುಡ್ ವರ್ಕ್ ನಲ್ಲಿ ಫಾಲ್ ಸೀಲಿಂಗ್ ಮಾಡಿ ಫ್ಯಾನ್ ಇನ್ಸ್ಟಾಲ್ ಮಾಡಿರುವಂಥದ್ದು. ಹ್ಯಾವೆಲ್ಸ್ ನ ಫ್ಯಾನ್ ಹಾಕಿದ್ದಾರೆ. ಇಲ್ಲಿ ನಮಗೆ ಬಾಲ್ಕನಿ ಸಿಗುತ್ತೆ, ರೋಡ್ ಸೈಡ್ ಬಾಲ್ಕನಿ ಬರುವಂಥದ್ದು. ಇಲ್ಲೂ ಕೂಡ ವಾಲ್ ನಲ್ಲಿ ಪೂರ್ತಿ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಪೂರ್ತಿ ರೂಫ್ ಹೈಟ್ವರೆಗೂ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ರೈಲಿಂಗ್ಸ್ ಬಂದು SS ಟ್ಯೂಬ್ಸ್ ಇಂದ ರೈಲಿಂಗ್ಸ್ ಮಾಡಿದ್ದಾರೆ. ಗ್ರಿಲ್ ಕೂಡ ಮಾಡಿರುವಂಥದ್ದು ನೋಡ್ಬೋದು. ಈ ಕಡೆ ನಮಗೆ ಸ್ಟೋರೇಜ್ ರೂಮ್ ಸಿಗುತ್ತೆ. ಒಂದು ಕಿಚನ್ ಹತ್ರ, ಡೈನಿಂಗ್ ಹತ್ರ ನಿಮಗೆ ಒಂದು ಸ್ಟೋರೇಜ್ ರೂಮ್ ಕೂಡ ಕೊಟ್ಟಿರುವಂಥದ್ದು. ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ ಇಲ್ಲಿ. ಇದ್ರ ಪಕ್ಕದಲ್ಲಿ ಕಾಮನ್ ವಾಶ್ರೂಮ್ ಸಿಗುವಂಥದ್ದು. ಇಲ್ಲಿ ಕಾಮನ್ ವಾಶ್ರೂಮ್ ಸಿಗುತ್ತೆ ನೋಡ್ಬೋದು. ಫಿಟ್ಟಿಂಗ್ಸ್ ಕೂಡ ಎಲ್ಲ ಕಂಪ್ಲೀಟ್ ಆಗಿದೆ. ಜಾಗ್ವಾರ್ನ ಫಿಟ್ಟಿಂಗ್ಸ್ ಯೂಸ್ ಮಾಡಿರುವಂಥದ್ದು. ಎಲ್ಲ ಜಾಗ್ವಾರ್ನ ಫಿಟ್ಟಿಂಗ್ಸ್ ಯೂಸ್ ಮಾಡಿದ್ದಾರೆ. ಪ್ರತಿಯೊಂದು ಜಾಗ್ವಾರೇ ಹಾಕಿರುವಂಥದ್ದು ನೋಡ್ಬೋದು. ಟ್ಯಾಪ್ಸ್, ಕಮೋಡ್, ಎಲ್ಲ ಟ್ಯಾಂಕ್ ಎಲ್ಲ ಜಾಗ್ವಾರೇ ಬರುತ್ತೆ. ಮಿರರ್ ಕೂಡ ಹಾಕಿದ್ದಾರೆ ಇಲ್ಲಿ. ಈ ಕಡೆ ನಿಮಗೆ ಲೋಡ್ಸ್ ಬರುತ್ತೆ. ಹಾಗೆ ನಾವು ಕಿಚನ್ ಕಡೆ ಬಂದ್ರೆ ಮತ್ತೆ ಇಲ್ಲಿ ನಮಗೆ ಇಂಟೀರಿಯರ್ ಸ್ಟೇಸ್ ಸ್ಟಾರ್ಟ್ ಆಗುವಂಥದ್ದು. ಇಲ್ಲೊಂದು ಪಾರ್ಟಿಷನ್ ಮಾಡಿದ್ದಾರೆ ಕಿಚನ್ ಹತ್ರ ವುಡ್ ವರ್ಕ್ನಲ್ಲೇ. ಇಂಟೀರಿಯರ್ ಸ್ಟೇಸ್ ಅಲ್ಲಿ ಸೇಮ್ ಲಿವಿಂಗ್ ಅಲ್ಲಿ ಯೂಸ್ ಮಾಡಿರುವಂತಹ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ಸ್ ಬಂದು SS ಟ್ಯೂಬ್ಸ್ ಲಿಂದ ಮಾಡಿರುವಂಥದ್ದು. ಇಲ್ಲಿ ಮೇಲೆ ಸೆಕೆಂಡ್ ಫ್ಲೋರ್ಗೆ ಎಂಟ್ರಿ ಆದ್ರೆ ನಮಗೆ ಇಲ್ಲೊಂದು ಸಿಟ್ಟಿಂಗ್ ಏರಿಯಾ ಕೊಟ್ಟಿರುವಂಥದ್ದು ನೋಡ್ಬೋದು. ಕುಷನ್ಡ್ ಸಿಟ್ಟಿಂಗ್ ಏರಿಯಾ ಬರುತ್ತೆ, ಬ್ಯಾಕ್ ರೆಸ್ಟ್ ಬರುತ್ತೆ, ಕುಷನ್ ಬ್ಯಾಕ್ ರೆಸ್ಟ್ ಮಾಡಿದ್ದಾರೆ. ಹಾಗೆ ಸ್ಟಡಿ ಟೇಬಲ್ ವಿತ್ ಅಟ್ಯಾಚ್ಡ್ ಸ್ಟಡಿ ಟೇಬಲ್ ಬುಕ್ ರ್ಯಾಕ್ ಬರುವಂಥದ್ದು. ಈ ಫ್ಲೋರ್ ನಲ್ಲಿ ನಮಗೆ 2 ರೂಮ್ಗಳು ಸಿಗುತ್ತೆ. ಒಂದು ಕಿಡ್ಸ್ ರೂಮ್, ಹಾಗೆ ಮಾಸ್ಟರ್ ಬೆಡ್ರೂಮ್. ಇಲ್ಲೊಂದು ಡಿಸೈನರ್ ಲೈಟ್ ಕೂಡ ಹಾಕಿದ್ದಾರೆ, ವೆಂಟಿಲೇಟರ್ ಕೂಡ ಕೊಟ್ಟಿದ್ದಾರೆ ಈ ರೂಮ್ಗೆ. ಮೊದಲು ಈ ರೂಮ್ ಹೇಗಿದೆ ಅಂತ ನೋಡೋಣ. ಈ ರೂಮಲ್ಲಿ, ಕಿಡ್ಸ್ ರೂಮಲ್ಲಿ ನಿಮಗೆ 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಸಿಗುತ್ತೆ. ಕೆಳಗಡೆ 4 ಡ್ರಾಯರ್ಸ್ ಕೊಟ್ಟಿದ್ದಾರೆ. ಅದ್ರ ಮೇಲೆ ಲಾಫ್ಟ್ ಸಿಗುವಂಥದ್ದು. ಈ ಕಡೆ ಒಂದು ವೆಂಟಿಲೇಟರ್ ಕೂಡ ಕೊಟ್ಟಿರುವಂಥದ್ದು. ಎಲ್ಲ ಟೀ ಕುಡ್ ಫಿನಿಶ್ ನಲ್ಲೇ ಒಂದೇ ಪ್ಯಾಟರ್ನ್ ಅಲ್ಲಿ ಮಾಡಿರುವಂಥದ್ದು. ಈ ಕಡೆ ಸ್ಲೈಡಿಂಗ್ ವಿಂಡೋ ಸಿಗುತ್ತೆ. ಕಾರ್ನರ್ ಅಲ್ಲಿ ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿರುವಂಥದ್ದು ವಿತ್ ಎಲ್ಲ ಪ್ರೊಫೈಲ್ ಲೈಟ್ಸ್ ಕೊಟ್ಟಿರುವಂಥದ್ದು ಇಲ್ಲಿ ವುಡ್ ವರ್ಕ್ ನಲ್ಲಿ. ಇಲ್ಲಿ ಬಂದು ಅಟ್ಯಾಚ್ಡ್ ಬಾತ್ರೂಮ್ ಸಿಗುವಂಥದ್ದು. ಇದನ್ನ ಅಟ್ಯಾಚ್ಡ್ ಬಾತ್ರೂಮ್ ಇಲ್ಲಿ ಬರುತ್ತೆ. ಬಾತ್ರೂಮ್ ಕೂಡ ಸ್ಪೇಷಿಯಸ್ ಆಗಿರುವಂಥದ್ದು ನೋಡ್ಬೋದು. 10 feet ರೂಫ್ ಹೈಟ್ವರೆಗೂ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಎಲ್ಲ ಫಿಟ್ಟಿಂಗ್ಸ್ ಕಂಪ್ಲೀಟ್ ಆಗಿದೆ. ಮಿರರ್ ಕೂಡ ಹಾಕಿರುವಂಥದ್ದು, ಜಾಗ್ವಾರ್ನ ಫಿಟ್ಟಿಂಗ್ಸ್ ಹಾಕಿದ್ದಾರೆ ಎಲ್ಲ. ಇನ್ನ ಈ ಕಡೆ ಬಂದ್ರೆ ನಮಗೆ ಇಲ್ಲಿ ಕಾರ್ನರ್ ಸ್ಟ್ಯಾಂಡ್ಸ್ ಕೊಟ್ಟಿದ್ದಾರೆ ಶೋ ಪೀಸಸ್ ಇಡೋದಕ್ಕೆ. ಹಾಗೆ ಮಾಸ್ಟರ್ ಬೆಡ್ರೂಮ್ ಡೋರ್ ಸಿಗುತ್ತೆ ಇಲ್ಲಿ. ಸ್ಪೇಷಿಯಸ್ ಆಗಿದೆ ರೂಮ್ ನೋಡ್ಬೋದು. ಇಲ್ಲೂ ಕೂಡ ಸ್ಲೈಡಿಂಗ್ UPVC ವಿಂಡೋ ಯೂಸ್ ಮಾಡಿದ್ದಾರೆ. ಹಾಗೆ 3 ಟ್ರ್ಯಾಕ್ ವಾರ್ಡ್ರೋಬ್ಸ್ ಮಾಡಿರುವಂಥದ್ದು. 3 ಟ್ರ್ಯಾಕ್ ಸ್ಲೈಡಿಂಗ್ ವಾರ್ಡ್ರೋಬ್ ಮಾಡಿದ್ದಾರೆ. ಕೆಳಗಡೆ ನಿಮಗೆ ಡ್ರಾಯರ್ಸ್ ಸಿಗುತ್ತೆ. ಕಾರ್ನರ್ ಅಲ್ಲಿ ಡ್ರೆಸ್ಸಿಂಗ್ ಮಿರರ್ ಆಗಿ ಸ್ಟೋರೇಜ್ ಸ್ಪೇಸ್ ಕೊಟ್ಟಿರುವಂಥದ್ದು. ಅದ್ರ ಮೇಲೆ ಲಾಫ್ಟ್ ಕೊಟ್ಟಿದ್ದಾರೆ. ಎಲ್ಲ ಪ್ರೊಫೈಲ್ ಲೈಟ್ ಕೊಟ್ಟಿರುವಂಥದ್ದು ವರ್ಕ್ ಮೇಲೆ ನೋಡ್ಬೋದು. ಇನ್ನು ಈ ರೂಮಲ್ಲಿ ನಮಗೆ ಈ ಕಡೆ ಡೋರ್ ಬ್ಯಾಕ್ ಸೈಡ್ ಅಲ್ಲಿ ಕಾರ್ನರ್ ಸ್ಟ್ಯಾಂಡ್ ಮಾಡಿರುವಂಥದ್ದು ಯಾರು ಇಟ್ಕೊಳ್ಳೋದಕ್ಕೆ. ಅಟ್ಯಾಚ್ಡ್ ಬಾತ್ರೂಮ್ ಡೋರ್ ಬಂದು ಇಲ್ಲಿ ಬರುತ್ತೆ ನೋಡ್ಬೋದು. ಇಲ್ಲೂ ಕೂಡ ಎಲ್ಲ ಬೀಮ್ ಬಾಟಮ್ ವರ್ಗು ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಇದ್ರ ಪಕ್ಕದಲ್ಲೇ ಬಾಲ್ಕನಿ ಡೋರ್ ಸಿಗುತ್ತೆ. ಈ ರೂಮಲ್ಲಿ ಬಾಲ್ಕನಿ ಕೂಡ ಸಿಗುವಂಥದ್ದು. ರೋಡ್ ಸೈಡ್ ಬರುವಂತ ಬಾಲ್ಕನಿ
ನೋಡ್ಬೋದು. SS ಗ್ರಿಲ್ ಮಾಡಿದ್ದಾರೆ ಬಾಲ್ಕನಿನಲ್ಲಿ. ಇನ್ನು ಇಲ್ಲಿಂದ ನಾವು ಮತ್ತೆ ಮೇಲೆ ಕಂಟಿನ್ಯೂ ಮಾಡಿದ್ರೆ ಇಲ್ಲೂ ಕೂಡ ಡಿಸೈನರ್ ಲೈಟ್ ಸಿಗುತ್ತೆ. ಕಾರ್ನರ್ ಸ್ಟ್ಯಾಂಡ್ ಹಾಕಿದ್ದಾರೆ. ಮತ್ತೆ ಮೇಲೆ ಕಂಟಿನ್ಯೂ ಮಾಡಿದ್ರೆ ಥರ್ಡ್ ಫ್ಲೋರ್ನಲ್ಲಿ ನಮಗೆ ಇಲ್ಲಿ ಸ್ಟ್ಯಾಂಡ್ಸ್ ಟೈಪ್ ಮಾಡಿರುವಂಥದ್ದು ನೋಡ್ಬೋದು ನೀವು. ಡಿಫ್ರೆಂಟ್ ಆಗಿದೆ ಇದು. ಇಲ್ಲಿ ಹೆಡ್ರೂಮ್ ಬರುತ್ತೆ. ಸ್ಟೇರ್ಕೇಸ್ ಹೆಡ್ರೂಮಲ್ಲಿ ಕೂಡ ಸೇಮ್ ಟೀಕ್ವುಡ್ ಫಿನಿಶಿಂಗ್ ವಾಲ್ ಸೀಲಿಂಗ್ ಮಾಡಿರುವಂಥದ್ದು. ಸೆಂಟರ್ನಲ್ಲಿ ಸ್ಕೈಲೈಟ್ ಕೊಟ್ಟಿದ್ದಾರೆ. ಇಲ್ಲಿ ಒಂದು 3 ಟ್ರ್ಯಾಕ್ ಸ್ಲೈಡಿಂಗ್ ವಿಂಡೋ ಕೊಟ್ಟಿದ್ದಾರೆ. ಹಾಗೆ ಈ ಫ್ಲೋರ್ನಲ್ಲಿ ಕೂಡ ಒಂದು ರೂಮ್ ಸಿಗುತ್ತೆ. ಟೋಟಲ್ 3 BHK ಬರುವಂಥದ್ದು. ಇಲ್ಲೂ ಕೂಡ ಬುಕ್ ರ್ಯಾಕ್ ಟೈಪ್ ಮಾಡಿರುವಂಥದ್ದು. ಇದು ಸ್ಲೈಡಿಂಗ್ ವಿಂಡೋ ಬರುತ್ತೆ. ಈ ರೂಮಲ್ಲಿ ನಿಮಗೆ ಓಪನ್ ಟೈಪ್ ಡೋರ್ಸ್ ಕೊಟ್ಟಿದ್ದಾರೆ. 6 ಡೋರ್ಸ್ ಕೊಟ್ಟಿರುವಂಥದ್ದು. ಓಪನ್ ಟೈಪ್ ಡೋರ್ಸ್ನ ವಾಟರ್ ಕೊಟ್ಟಿದ್ದಾರೆ. ಕೆಳಗಡೆ ಡ್ರಾಯರ್ಸ್ ಕೊಟ್ಟಿದ್ದಾರೆ. ಕಾರ್ನರ್ ಅಲ್ಲಿ ಡ್ರೆಸ್ಸಿಂಗ್ ಮಿರರ್ ಸಿಗುತ್ತೆ. ಮೇಲೆ ನೋಡೋದಾದ್ರೆ ಲಾಫ್ಟ್ ಮಾಡಿರುವಂಥದ್ದು. ಇಲ್ಲೂ ಕೂಡ ಡಿಸೈನರ್ ಲೈಟ್ಸ್ ಹಾಕಿರುವಂಥದ್ದು, ಹ್ಯಾಂಗಿಂಗ್ ಲೈಟ್ಸ್. ಸ್ಟಡಿ ಟೇಬಲ್ ಆಗಿ ಬುಕ್ ರ್ಯಾಕ್ ಇಲ್ಲಿ ಬರುವಂಥದ್ದು ನೋಡ್ಬೋದು. ಇಲ್ಲಿ ಸ್ಟಡಿ ಟೇಬಲ್ ಆಗಿ ಬುಕ್ ರ್ಯಾಕ್ ಮಾಡಿದ್ದಾರೆ. ಇದು ಬಂದು ನಿಮಗೆ ಶೋ ಪೀಸಸ್ ಇಡೋದಕ್ಕೆ ಮಾಡಿರುವಂಥದ್ದು ಮೋಸ್ಟ್ಲಿ. ಈ ಕಡೆ TV ಕ್ಯಾಬಿನೆಟ್ಗೆ ಮಾಡಿರುವಂಥದ್ದು ಅನಿಸುತ್ತೆ ಇದು. ಅಟ್ಯಾಚ್ಡ್ ಬಾತ್ರೂಮ್ ಡೋರ್ ಬಂದು ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ಪಕ್ಕದಲ್ಲೇ ಬರುವಂಥದ್ದು ನೋಡ್ಬೋದು. ಸ್ಪೇಷಿಯಸ್ ಆಗಿದೆ. ನಿಮಗೆ ಡ್ರೈ ಏರಿಯಾ ವೆಟ್ ಏರಿಯಾ ಸಪ್ರೇಟ್ ಮಾಡಿದ್ದಾರೆ. ನೀವು ಗ್ಲಾಸ್ ಆ್ಯಂಡ್ ಕೌಶರ್ ಬೇಕಾದರೆ ಹಾಕ್ಕೋಬೋದು. ಎಲ್ಲ ರೂಫ್ ಐಟನ್ಗೂ ಟೈಲ್ ಕ್ಲೈಡಿಂಗ್ ಮಾಡುವಂಥದ್ದು. ಜಾಗ್ವಾರ್ನ ಫಿಟ್ಟಿಂಗ್ಸ್ ಬರುತ್ತೆ. ಕೌಂಟರ್ ಟಾಪ್ ಹ್ಯಾಂಡ್ ವಾಶ್ ಆಗಿ ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿದ್ದಾರೆ. ಲೈಟ್ ಕೂಡ ಕೊಟ್ಟಿರುವಂಥದ್ದು. ಇಲ್ಲಿ ಕಾರ್ನರ್ ವಿಂಡೋ ಬರುತ್ತೆ. ಇಲ್ಲಿ ವಾಶ್ರೂಮಲ್ಲಿ ಇಲ್ಲೊಂದು ವಾಶ್ರೂಮ್ ಸಿಗುತ್ತೆ. ಇದು ಕಮೋಡ್ ಬಂದು ನಿಮಗೆ ಇಲ್ಲಿ ಬರುವಂಥದ್ದು ಅಟ್ಯಾಚ್ ಬಾತ್ರೂಮಲ್ಲಿ. ಇನ್ನು ಮತ್ತೆ ನಾವು ಹೊರಗಡೆ ಬಂದರೆ ಇಲ್ಲಿ ನಮಗೆ ಟೆರೆಸ್ ಏರಿಯಾಗೆ ಹೋಗೋದಕ್ಕೆ MS ಡೋರ್ ಕೊಟ್ಟಿರೋದು ನೋಡ್ಬೋದು. MS ಡೋರ್ ಇಲ್ಲಿ ಬರುತ್ತೆ. ಓಪನ್ ಟೆರೆಸ್ ಏರಿಯಾ ಬರುತ್ತೆ. ಇಲ್ಲಿಂದ ಮೇಲೆ ಹೋಗೋದಕ್ಕೆ ಕೂಡ ಸ್ಟೇರ್ ಕೇಸ್ ಕೊಟ್ಟಿದ್ದಾರೆ. ವಾಷಿಂಗ್ ಮಿಷಿನ್ ಎಲ್ಲ ಇಡೋದಕ್ಕೆ ಇಲ್ಲೇ ಪ್ರೊವಿಷನ್ ಮಾಡಿರುವಂಥದ್ದು ನೋಡ್ಬೋದು ನೀವು. ಇಲ್ಲಿ ವಾಷಿಂಗ್ ಮಿಷನ್ಗೆ ಪ್ರೊವಿಷನ್ ಮಾಡಿದ್ದಾರೆ. ಮೇಲೆ ಬಂದರೆ ನಮಗೆ ಇಲ್ಲಿ ಓಪನ್ ಟೆರೆಸ್ ಏರಿಯಾ ಸಿಗುತ್ತೆ. ಇಲ್ಲಿ ಸ್ಕೈಲೈಟ್ ಮಾಡಿರುವಂಥದ್ದು, ಗ್ಲಾಸ್ ಹಾಕಿದ್ದಾರೆ. ಇಲ್ಲಿ ಒಂದು ಟ್ಯಾಂಕ್ ರೂಮ್ ಸಿಗುತ್ತೆ. ಟ್ಯಾಂಕ್ ರೂಮ್ಗೆ ಹೋಗೋದು ಕೂಡ ಲ್ಯಾಡರ್ ಕೊಟ್ಟಿದ್ದಾರೆ. ಎಲಿವೇಶನಲ್ಲಿ ನೋಡ್ಬೋದು. ಎಲಿವೇಶನ್ಗೋಸ್ಕರ ಇಲ್ಲಿ ಪ್ಯಾರಾಪಿಟ್ ವಾಲ್ನಲ್ಲಿ MS ವರ್ಕ್ ಮಾಡಿರುವಂಥದ್ದು. ಇಲ್ಲೂ ಕೂಡ ಟ್ಯಾಪ್ಸ್ ಎಲ್ಲ ಸಿಗುತ್ತೆ. ಬಟ್ಟೆ ಒಗೆಯೋದಕ್ಕೆ ಕೂಡ ಪ್ರೊವಿಷನ್ ಇದೆ ಇಲ್ಲಿ ನಿಮಗೆ. ಟ್ಯಾಂಕ್ ರೂಮ್ ಕೆಳಗಡೆ ಕೂಡ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಇಲ್ಲಿ ಡೋರ್ ಹಾಕ್ಕೊಂಡ್ರೆ ನಿಮಗೆ ಏನು ಬೇಕಿದ್ರು ಸ್ಟೋರೇಜ್ ಮಾಡ್ಬೋದು. ವಾಷಿಂಗ್ ಮಿಷಿನ್ ಬೇಕಾದರೂ ಇಲ್ಲೇ ಇಟ್ಕೋಬೋದು. ಬಿಲ್ಡಿಂಗ್ ಬಂದು ನಿಮಗೆ ಸರ್ ಎಂ ವಿಶ್ವೇಶ್ವರ ಲೇಔಟ್ BDA ಸೈಟ್ನಲ್ಲಿ ಕಟ್ಟಿರುವಂಥದ್ದು. 100% ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ. ಹಾಗೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸಲ್ಲಿ ಲೋನ್ ಆಗುವಂಥದ್ದು. ಬಿಲ್ಡಿಂಗ್ನ ಪ್ರೈಸ್ ಆಗಿ ಡೀಟೇಲ್ಸ್ ಬಂದು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಆಗಿರುತ್ತೆ, ಚೆಕ್ ಮಾಡ್ಬೋದು. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಾರೆ ನಂಬರ್ಗೆ ಕಾಲ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು. ಮನೋಜ್ ಹೋಮ್ ಪ್ರಾಪರ್ಟಿ.